ಹಾಯ್ ಫ್ರೆಂಡ್ಸ್, ನೀವು ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೋಡ್ರಿ, ನೀರುಳ್ಳಿ ವಡೆ ಹಂಗೆ ಹಾಕ್ಕೊಂಬಿಡೋಣ. ತುಂಬ ರುಚಿಯಾಗಿರುತ್ತೆ. ನೀರು ಹಾಕಿ ಚೆನ್ನಾಗಿ 2-3 ಸತಿ ತೊಳೆದು ಬಿಡ್ರಿ. ತೊಳೆದು ಒಂದು ಪಾತ್ರೆಗೆ ಹಾಕ್ಕೊಂಬಿಡ್ರಿ, ತಟ್ಟೆಗಾದರೂ. ಈಗ ಆ್ಯಪಿಲ್ ಕಟ್ ಮಾಡೋದು ಇರ್ತೈತಲ್ಲ, ಅದರಿಂದ ಹಿಂಗೆ ಕ್ರಷ್ ಮಾಡಿಬಿಡ್ರಿ. ವಡೆ ಹಾಕ್ತೀವಲ್ಲ, ಬಜ್ಜಿ ಅನ್ಬೋದು, ವಡೆ ಅನ್ಬೋದು, ಈರುಳ್ಳಿಯಿಂದ ಹಿಂಗೆ ಕಟ್ ಮಾಡ್ಕೊಳ್ರಿ. ಎಲ್ಲ ಸುಲಭವಾಗಿ ಕಟ್ ಆಗಿಬಿಡ್ತತ. ಇದ್ರಾಗೆ ಉಪ್ಪು ಖಾರ ಎಲ್ಲ ಹಿಟ್ಟು ಎಲ್ಲ ಒಳಗೆ ಹೋಗ್ಬೇಕಲ್ಲ, ಅದಕ್ಕೆ ಹಿಂಗೆ ಕಟ್ ಮಾಡಬೇಕು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈರುಳ್ಳಿ ಬಜ್ಜಿ, ಈರುಳ್ಳಿ ವಡೆ ಅನ್ಬೋದ್ರಿ. ಮೆಣಸಿನ್ಕಾಯಿ ಹೆಂಗೆ ಹಾಕ್ಕೊಂತೀವಿ ಹಂಗೆ ರೀ ಇವು. ಹಂಗೆ ಹಾಕ್ಕೊಂಬಿಡೋಣ. ನೋಡ್ರಿ ಹೆಂಗೆ ಕಟ್ಟಾಗ್ಬಿಟ್ಟೈತಿ. ಒಳಗೆ ಪೂರ ಒಳಗೆ ಕಟ್ಟಾಗ್ಬಿಟ್ಟೈತೆ. ತುಂಬ ಚೆನ್ನಾಗಿ ನೋಡ್ರಿ. ಎಲ್ಲ ಹಿಂಗೆ ಕಟ್ ಮಾಡ್ಕೊಂಡ್ಬಿಡಮ್ಮ. ನೋಡ್ರಿ, ಎಲ್ಲ ಕಟ್ ಮಾಡಿಬಿಟ್ಟಿದ್ದೀವಿ. ಒಂದು ಬೌಲ್ ತಗೊಂಡ್ಬಿಡಮ್ಮ. ಕಡಲೆ ಹಿಟ್ಟು ಹಾಕ್ಕೊಂಡ್ಬಿಡ್ರಿ 2 ಸ್ಪೂನು. ಅಕ್ಕಿ ರವೆ ರೀ, ಸಣ್ಣ ರವೆ 2 ಸ್ಪೂನ್ ಹಾಕ್ಕೊಂಡ್ಬಿಡ್ರಿ. ಬೊಂಬೈ ರವೆ ರೀ 2 ಸ್ಪೂನು. ಅರಿಶಿನ ರೀ 1 ಚಿಟಿಕೆ. ಖಾರ ರೀ 1 ಸ್ಪೂನ್ ಹಾಕ್ಕೊಂಬಿಡ್ರಿ. ಸಾಲ್ಟ್ ರೀ, ಬೇಕಿಂಗ್ ಸೋಡಾ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ರೀ. ಇದು ವಾಮ್ ಅಂತಾರ್ರಿ, ಸಜೀರಾ ಅಂತಾರ, 2 ಮನೆ ಕರೀತಾರ. ಇದು ಹಾಕ್ಕೊಂಬಿಡ್ರಿ. ಸ್ವಲ್ಪ ತಿಕ್ಕಿ ಸ್ವಲ್ಪ ವಾಟರ್ ಹಾಕಿ ಕಲಿಸ್ಬಿಡ್ರಿ. ಸ್ವಲ್ಪ ನೀರು ಹಾಕಿ ನಮಗೆ ಎಷ್ಟು ಬೇಕಷ್ಟು ತಿಕ್ಕಿಯಾಗಿರ್ಬೇಕು ರೀ. ತೆಳೋಗಿರಬಾರ್ದು. ಬಜ್ಜಿ ಚಲೋ ಬರಬೇಕಲ್ಲ. ಕೊಕೊನೆಟ್ ಆಯಿಲ್ ಹಾಕ್ಕೊಂಬಿಡ್ರಿ, ಅಂದರೆ ತೆಂಗಿನ ಎಣ್ಣೆ 1-2 ಸ್ಪೂನ್ ಹಾಕ್ಕೊಂಬಿಡ್ರಿ. ಈಗ ಇದ್ರಾಗ ಹಾಕ್ಕೊಂಬಿಡಮ್ಮ. ಇಟ್ಟು ಕಲಸಿದೀವಲ್ರಿ, ಅದ್ರಾಗ ಹಾಕ್ಕೊಂಬಿಡ್ರಿ. ಹಿಂಗೆ ತಿರ್ಗಾ ಮರಗ ಹಾಕ್ಕೊಂಬಿಡ್ರಿ. ಚೆನ್ನಾಗೆ ಇಟ್ಟು ಎಳ್ಕೊಂತತ್ರಿ. ಈಗ ಪಡ್ಡು ಹಾಕೋದು ಹಂಚಿಟ್ಬಿಡಮ್ರಿ. ಕೊಕೊನೆಟ್ ಆಯಿಲು, ತೆಂಗಿನ ಎಣ್ಣೆ ಹಾಕ್ಕೊಂಬಿಡ್ರಿ. ಚೆನ್ನಾಗಿ ಭಾರಿ ರುಚಿ ರೀ ತೆಂಗಿನ ಎಣ್ಣೆ. ಆರೋಗ್ಯಕ್ಕೂ ಒಳ್ಳೇದ್ರಿ. ತೆಂಗಿನ ಎಣ್ಣೆ ಬೆಳೆಸ್ರಿ. ಹಿಂಗೆ ಅಂದ್ಬಿಡ್ರಿ. ಸುತ್ತಲೂ ಅರಳಬೇಕಲ್ಲ. ಬೆಚ್ಚಗಾಗೈತೆ ಇಲ್ಲ ಅಂತ ನೋಡ್ಕೊಂಬಿಡಮ್ಮ. ಆಗೈತೆ. ಈಗ ಒಂದೊಂದಾಗಿ ನೋಡ್ರಿ, ಬೆಚ್ಚಗಾಗ್ಬಿಟ್ಟೈತ. ಸ್ವಲ್ಪ ಹಾಕಿ ನೋಡಮ್ಮ. ಬೆಚ್ಚಗಾಗ್ಬಿಟ್ಟೈತ. ಒಂದೊಂದು ಹಾಕ್ಬಿಡಮ್ಮ. ನೋಡ್ರಿ, ಹಿಂಗೆ ತುಂಬ ರುಚಿಯಾಗಿ ಹಿಂಗೆ ಹಾಕೊಂಬಿಟ್ಟು ಸಿಮ್ಲಿಯಾಗಿ ಇಟ್ಬಿಡಮ್ರಿ. ಮುಚ್ಚಾಕಿ ಮುಚ್ಚಳೆ ಇಟ್ಬಿಡಮ್ರಿ ಫಸ್ಟಿಗೆ. ಆವಾಗ ಸ್ಲೋ ಮಾಡಿಬಿಡ್ರಿ. ಒಂದು 10 ನಿಮಿಷ ಬೆಂದಮೇಲೆ ಮತ್ತೆ ತಿರ್ವಾಕಂಬ್ರಿ. ಎಲ್ಲ ನೋಡ್ರಿ, ಹಿಂಗೆ ಹಾಕ್ಕೊಂಬಿಡಮ್ಮ. ನೋಡ್ರಿ ಎಷ್ಟು ಚಂದ ಕಾಣ್ತಾವ. ಎಲ್ಲಾದರೂ ಸ್ವಲ್ಪ ಏನಾದರೂ ಅನಿಸಿದ್ರೆ ಸ್ವಲ್ಪ ಹಾಕ್ಕೋಬೋದ್ರಿ, ಇಲ್ಲಾಂದ್ರೆ ಇಲ್ಲ. ತೆಂಗಿನ ಎಣ್ಣೆ ಮತ್ತು ಹಾಕ್ಕೊಂಬಿಡ್ರಿ. ನೋಡ್ರಿ, ಮುಚ್ಚಿಬಿಡಮ್ಮ. ತಿರ್ವಾಕ್ಬಿಡಮ್ರಿ. ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಬಂದುಬಿಡ್ತದವ. ನಂದು ನಾನು ಹೇಳ್ಕೊಳೋದಲ್ರಿ, ನೀವೂ ಹೇಳಬೇಕು ಹೆಂಗಿದೆ ಏನು ಅಂತ. ತಪ್ಪನ್ನು ಸರಿಯಾಗಿ ನೋಡ್ಬೇಕ್ರಿ ನೀವು. ಭಾರಿ ರುಚಿ ರೀ. ಸಣ್ಣ ಮಕ್ಕಳು ಭಾಳ ಇಷ್ಟಪಡ್ತಾರೆ. ಒಳಗೆಲ್ಲ ಬೆಂದು ಬಿಡ್ತೈತೆ ರೀ.
ಖಾರ ಇರಲ್ಲ, ಏನಿರಲ್ಲ. ಕೊಕೊನಟ್ ಆಯಿಲು ಫುಲ್ಲಾಗಿ ಹಾಕ್ಬಿಡ್ತೀವಲ್ರಿ, ಅದಕ್ಕೆ ತುಂಬ ರುಚಿಯಾಗಿರ್ತತ. ಉಪ್ಪು ಖಾರ ಎಲ್ಲ ಹಾಕಿದ್ದೀವಲ್ಲ, ಮತ್ತು ಮುಚ್ಚಿಬಿಡಮ್ರಿ. ಎಲ್ಲ ತಿರುವಿ ಹಾಕಿದ್ದೀವಲ್ಲ, ಈಗ ತೆಗೆದು ಬಿಡಮ್ರಿ. ಒಂದು 15 ನಿಮಿಷ ಆದಮೇಲೆ ನೋಡಿರಿ ಎಷ್ಟು ಚೆನ್ನಾಗಿ ಬೆಂದುಬಿಟ್ಟಿದ್ದಾವೆ. ಹಿಂಗೆ ಬೆಂದ ಮೇಲೆ ತಗೋಬೇಕ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಆಗ್ತದಂತ ಹಿಂಗೆ ಹಾಕಿದ್ದೀವ್ರಿ. ದೇಹಕ್ಕೆ ಒಳ್ಳೇದ್ರಿ. ಫುಲ್ ಎಣ್ಣೆಗೆ ಕರಿಬಾರ್ದ್ರಿ. ಸಣ್ಣ ಪಾಪುಗೆ ಎಲ್ಲರಿಗೂ ಇಡ್ತೀವಲ್ಲ, ಅದಕ್ಕೆ ಕೊಕೊನಟ್ ಆಯಿಲೇ ರೀ. ತುಂಬ ಚೆನ್ನಾಗಿರ್ತತ್ರಿ. ನೀವು ಹಿಂಗೆ ಹಾಕ್ಕೊಂಬಿಡ್ರಿ ಪಡ್ಡು ಹಂಚ ಮೇಲೆ. ಸ್ವಲ್ಪನೇ ಆಯಿಲ್ ಹೋಗುತ್ತೆ, ದೇಹಕ್ಕೂ ಒಳ್ಳೆಯದು. ನೋಡ್ರಿ ಎಷ್ಟು ಚೆನ್ನಾಗಿದಾವು. ಈಗ ಒಂದು ಕಟ್ ಮಾಡಂಬಿಡಿ. ಕಟ್ ಮಾಡಿ ಹೆಂಗಿದೆಯೋ ನೋಡ್ಬಿಡಮ್ಮ. ನೋಡ್ರಿ ಒಳಗೆಲ್ಲ ಬೆಂದ್ಬಿಟ್ಟೈತ್ರಿ. ಫುಲ್ ಬೆಂದೈತ್ರಿ. ಸೂಪರ್ ರೀ. ಬಾಯ್ ಬಾಯ್. ನೀವು ಟ್ರೈ ಮಾಡಿರಿ. ಬಾಯ್ ಬಾಯ್.